ಕಟೌಟ್ ಮಾಡಿದಾರಲ್ಲ, they will also do it. So ನಿಮ್ಮ ಪಾಲಿಸೀಸ್ಗೂ ಯಾರಿಗೂ ಅರ್ಥ ಆಗೋದಿಲ್ರಿ. ನಮ್ಮ ಕನ್ನಡ ವೀಕ್ ಇರ್ಬೋದ್ರಿ, ನಮ್ಗೆ ಕನ್ನಡ ಬರೋದಿಲ್ರಿ, ನಾವು ಕರ್ನಾಟಕದಿಂದ ಇಲ್ಲ ರೀ. ಶಾಸಕಾಂಗ ಪಕ್ಷದ ಸಭೆಯ ಮಧ್ಯದಲ್ಲಿ ಒಂದು ಭಾರಿ ಹೈ ಡ್ರಾಮಾ ಆಗಿದೆ. ಸಭೆಗೆ ಆಗಮಿಸಿದ 5 ನಿಮಿಷದಲ್ಲಿ ಸಿದ್ದರಾಮಯ್ಯನವರು ಎದ್ದು ಬಂದ್ಬಿಟ್ರು. ಶಾಸಕಾಂಗ ಪಕ್ಷದ ಸಭೆಯ ಮಧ್ಯದಲ್ಲಿ ಒಂದು ದೊಡ್ಡ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸಭೆಗೆ ಬಂದಂತ 5 ನಿಮಿಷದಲ್ಲಿ ಸಿದ್ದರಾಮಯ್ಯ ಎದ್ದು ಬಂದ್ರು. ನೇರವಾಗಿ ತಮ್ಮ ಕಚೇರಿಗೆ ಆಗಮಿಸಿದ್ದಾರೆ ಸಿದ್ದರಾಮಯ್ಯ ಜೊತೆ ಕೆಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರು ಕೂಡ ಎದ್ದು ಬಂದ್ಬಿಟ್ರು. ಕಚೇರಿಯಲ್ಲಿ ಸಿದ್ದು ಜೊತೆ ಉಭಯ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯ ಮಧ್ಯದಲ್ಲಿ ನಡೆದಿರುವಂತಹ ಡೆವಲಪ್ಮೆಂಟ್ಗಳಿದು. ಬಟ್ ಒಂದಂತೂ ನಿಜ, ಡಿ.ಕೆ. ಶಿವಕುಮಾರ್ಗಿಂತಲೂ ಸಿದ್ದರಾಮಯ್ಯನವರು ಇವಾಗ ಹೈಕಮಾಂಡ್ ಜೊತೆಗೆ ಬಹಳ ಒಡನಾಟದಲ್ಲಿದ್ದಾರೆ ಮತ್ತು ಬಹಳ ಎತ್ತರದಲ್ಲಿ ನಿಂತ್ಕೊಂಡಿದ್ದಾರೆ. ಹಿ ಸ್ಟುಡ್ ಟಾಲ್ ಇನ್ ಫ್ರಂಟ್ ಆಫ್ ಈವನ್ ಹೈಕಮಾಂಡ್. ಡಿ.ಕೆ. ಮಾತಿಗಿಂತಲೂ ಸಿದ್ದರಾಮಯ್ಯನವರ ಮಾತಿಗೆ ಹೈಕಮಾಂಡ್ ಹತ್ರ ಬಹಳ ದೊಡ್ಡ ಬೆಲೆ ಇದೆ ಈಗ. ದಟ್ ಇಸ್ ಫಾರ್ ಶೋರ್. 5 ನಿಮಿಷಕ್ಕೆ ಎದ್ದು ಬಂದಿದ್ದಾರೆ ಅಂದ್ರೆ ಈಗಲೇ ಭಿನ್ನಮತ ಸ್ಫೋಟ ಆದಂಗೆ ಇದೆಯಲ್ಲ. ಇಲ್ಲ, ನೀವು ಸುಮ್ಮನೆ ಈಗ ನಿಮ್ಮ ಸ್ಟೋರಿ ಕಟ್ಬೇಡ್ರಿ, ಇರೋದು ಹೇಳ್ಬೇಕಲ್ರಿ. ಮತ್ತೆ ಏನು ಬರೀ ಕಾಲ್ಪನಿಕವಾಗಿ ನೀವು ಮಾತಾಡ್ತಾ ಇರ್ತೀರಾ. ಹೇಳಿದ್ನಲ್ಲ, ಸಿದ್ದರಾಮಯ್ಯ is more dangerous as an MLA. BJP is more dangerous to the state and to the nation. ಬಿಡಿ ದೇಶ, ಅದಕ್ಕೆ ಚುನಾವಣೆ ಎಲ್ಲಾ ಕಾಪಿರೈಟ್ ಎಲ್ಲ ನೋಡಿ. ನಿಜಾಮರೇ ಭಿನ್ನಮತ ಹೀಗೆ 5 ನಿಮಿಷಕ್ಕೆ ಎದ್ದು ಬಂದಿದ್ದಾರೆ. ಯಾರು ಹೇಳಿದ್ದು? ನಿಮ್ಗೆ ಏನ್ ಗೊತ್ತಾಗಿದೆ, ನಮ್ಗೇನ್ ಗೊತ್ತಾಗ್ತಾ ಇಲ್ಲ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಗೊತ್ತಾಗಿದೆ. ನೀವ್ ಹೇಳ್ತಾ ಇರೋದು ನಾವು ಸಿದ್ದರಾಮಯ್ಯ ಅವರು ಬಹಳ ಡೇಂಜರ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ. ಈ ದೇಶಕ್ಕೆ ಬಿಜೆಪಿಯಿಂದ ಯಾರಾದ್ರೂ ಬೇರೆ ಆತಂಕ ಇದೆಯಾ? ಇವಿಎಂ ಆತಂಕ, ರಾಹುಲ್ ಗಾಂಧಿ ಮಾಡಕ್ ಕೆಲಸ ಇಲ್ಲದೆ ಬರೀ ಇದನ್ನ ಹೇಳ್ಕೊಂಡು ಚುನಾವಣೆಗಳನ್ನು ಸೋತಿದ್ದೀರಿ. 99 ಚುನಾವಣೆಗಳನ್ನು ಸೋತು ನೀವೇನ್ ಕೆಲಸ ಮಾಡಿದ್ದೀರಾ? ನಾಯಕ ಅಂತೀರಿ. ರಿಜೆಕ್ಟೆಡ್ ಪೀಸ್ ರಾಹುಲ್ ಗಾಂಧಿ ನಿಮ್ಮ ಪ್ರಧಾನಿ ಎಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋಗ್ತಾರೆ ನಿಮ್ಗೂ ಅರ್ಥ ಆಗೋದಿಲ್ಲ. ಗೊತ್ತಿದೆ ನಮ್ಗೆ. ಈಗ ನೀವು ಮಾಡ್ಕೊಂಡು ಬಂದಿದ್ದೀರಲ್ಲ ಈ ಪೆಟ್ರೋಲ್ ಪ್ರೈಸಸ್ ಹೈಕ್, ಅದ್ರಾದ್ಮೇಲೆ ಇನ್ಫ್ಲೇಷನ್ ಆಗಿದೆಯಲ್ಲ. Let's come back to our debate. Let's come back to debate. Yes, Chambi sir. Serious. Yes sir. Serious point ಏನಂದ್ರೆ, ಈಗ ನಮ್ಮ ನಿಜಾಮ್ ಆಗಲಿ ಅಥವಾ ಉತ್ಕರ್ಷ ಆಗಲಿ, ನೀವು ಯಾರನ್ನೋ ದ್ರೋಹಿಗಳು ಅನ್ಬೇಡಿ. ಮತ್ತು ದೇಶಭಕ್ತಿ ನಿಮ್ಮೆಲ್ರಿಗೂ ಇದೆ. ಸಂವಿಧಾನದ ಪ್ರಕಾರ ನೀವು ಆಯಾ ಪಕ್ಷದ ಪ್ರತಿನಿಧಿಗಳು ಅಷ್ಟೇ ಹೊರತು ಬೇರೆ ರೀತಿಯಲ್ಲಿ ನಿಮ್ಮನ್ನು ನೀವೇ ಒಂದೈತಿ. ಎರಡನೇದು ಗ್ಯಾರಂಟಿ ಬಗ್ಗೆ ನಾನು ಸಿಂಧೂರ ಹೇಳಿರೋ ಮಾತು ಒಪ್ತೇನೆ. ಆದರೆ ನನಗೊಂದು ಭಿನ್ನಮತ ಇದೆ. ಏನಂದರೆ, ಗ್ಯಾರಂಟಿಗಳನ್ನು ಕೊಡ್ತಕ್ಕಂಥ ಕೆಟ್ಟ ಚಾಳಿಯನ್ನು ಅಥವಾ ಹ್ಯಾಬಿಟನ್ನು ಕಲಿಸಬಾರ್ದಿತ್ತು. ಅಭಿವೃದ್ಧಿ ಮಾಡಿ ಯುವಕರಿಗೆ. ಸರ್, ಗ್ಯಾರಂಟಿಗಳ ಪಿತಾಮಹ ಅಂದ್ರೆ ತಮಿಳುನಾಡು ಸರ್. ಫಸ್ಟ್ ಅಲ್ಲಿಂದ ಶುರುವಾಗಿದ್ದು. ಅಲ್ಲ ಇದು, ಬಟ್ ನಾವು ಕರ್ನಾಟಕದಲ್ಲಿ ಶುರು ಮಾಡಿದ್ರು ಇವರು. ಮಾಡಬಾರ್ದು. ಚಂಬಿ ಸರ್, ನಾನು ಐ ಆಮ್ ನಾಟ್ ಸೇಯಿಂಗ್. ಎಸ್ ಚಂಬಿ ಸರ್, ನಾವು ಎಲ್ಲರೂ ದೇಶಭಕ್ತರೇ, ಕಾಂಗ್ರೆಸ್ ಬಿಜೆಪಿ ಅವರು ಎಲ್ಲರೂ. ಆದ್ರೆ ವಿಧಾನಸೌಧದಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರು ಹೇಳಿದ್ದು? ಉತ್ಕರ್ಷ್ ಅವರು ಪಾಕಿಸ್ತಾನ್ ಘೋಷಣೆ ಕರೆದಿದ್ದಾರೆ. ಇಲ್ಲ ಮೇಡಮ್, ನಾನು ಇದ್ದಿದ್ದೆ ಅಲ್ಲಿ. ಐ ವಾಸ್ ಸ್ಟ್ಯಾಂಡಿಂಗ್ ವಿತ್ ನಾಸಿರ್ ಹುಸೇನ್. ನಾನು ಅವ್ರ ಪಕ್ಕ ಸಪೋರ್ಟರ್ ಆಫ್ ನಾಸಿರ್ ಹುಸೇನ್. ಮಾಹಿತಿ ಇದೆ, ನಮ್ಗೆ ಮಾಹಿತಿ ಇದೆ.
ಇದೇ ನೀವೇ ಬಿಜೆಪಿ ಅವರು ನಿಂತ್ಕೊಂಡು ಅಲ್ಲಿ ಅದು ನಿರ್ಮಾಣ ಮಾಡಿದ್ದು ಅಂತ ಸಿಂಧೂರ ನಮ್ಗೆ ಮೇಡಮ್ ಮಾಹಿತಿ ಹೇಳಿದ್ರಲ್ಲ, ಇದೆ ಯಾಕೆ ಅದು. ಕಿಚ್ಚಿದ್ದು ಅಂತ. ನೀವು ಮಾಡ್ತಾ ಇರೋದು ನಿಮ್ಮ ಬಿಜೆಪಿ ಲೀಡರ್ಸ್ ಎಷ್ಟು ಜನ ಪಾಕಿಸ್ತಾನ್ ಸ್ಪೈಸ್ ಆಗಿದ್ದಾರೆ ಅಂತ ಹೇಳಿ. ಯಾವತ್ತೂ ಆಗಿಲ್ಲ ರೀ. ನೀವು ದೇಶಕ್ಕೋಸ್ಕರ ಆಗಿದೀವಿ ನಾವು. ಗೂಗಲ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ. ಪಾಕಿಸ್ತಾನ್ ಸ್ಪೈಸ್ ದೇಶಕ್ಕೋಸ್ಕರ ಅನೇಕ ಜನ ಕಳ್ಸಿದ್ದೀವಿ. ಅವ್ರ ತಂತ್ರಗಾರಿಕೆಯನ್ನ ಏನಿದೆ ಅಂತ. ಮಾಡಿದ್ದೀರಾ ನೀವು? ಎಷ್ಟು ಸ್ಪೈಸ್ ಇಲ್ಲಿ ನಿಮ್ಮ ಇಸ್ರೋ ಇಂದ ನಿಮ್ಮ DRDO ಇಂದ ಎಷ್ಟು Let me come back. ಒಂದ್ ನಿಮಿಷ ನಿಜಾಮ್ ಅವರೇ. ಪಾಕಿಸ್ತಾನ್ ಘೋಷಣೆ ಯಾರು ಕಟ್ಟಿದ್ದು ಅಲ್ಲಿ? ಉತ್ಕರ್ಷ್ ಕನ್ನಡ ಬರ್ದಿರೋರು ತುಂಬಾ ಜನ ಇದ್ದಾರೆ. At least he is ಏನೇನೋ trying to talk. ಮಾತಾಡ್ತೀರಿ. He is trying to talk. You should ನನ್ನ appreciate. ಏನೋ ಹೇಳ್ತೀರಾ ಬಿಡಿ. ನಿಮ್ಗೆ ಕನ್ನಡ, ನನ್ ಕನ್ನಡ